ಮಂಗಳೂರಿನಲ್ಲಿ 46 ಲಕ್ಷ ಮೌಲ್ಯದ ಎಂಡಿಎಂಎ ವಶಪಡಿಸಿಕೊಳ್ಳಲಾಗಿದೆ. ಇಬ್ಬರು ಡ್ರಗ್ ಪೆಡ್ಲರ್ಗಳ ಬಂಧನ. ಮಂಗಳೂರಿನಲ್ಲಿ 46 ಲಕ್ಷ ಮೌಲ್ಯದ ಎಂಡಿಎಂಎ ವಶ. ಇಬ್ಬರು ಡ್ರಗ್ ಪೆಡ್ಲರ್ಗಳ ಅರೆಸ್ಟ್ ಮಾಡಲಾಗಿದೆ. ಕಂಕನಾಡಿ ನಗರ ಪೊಲೀಸರಿಂದ ಬಂಧನ ಮಾಡಲಾಗಿದೆ. ಬಂಧಿತರಿಂದ 46,50,000 ಮೌಲ್ಯದ ಅಂದ್ರೆ 465.8 ಗ್ರಾಂ ಎಂಡಿಎಂಎ ವಶಪಡಿಸಿಕೊಳ್ಳಲಾಗಿದೆ. ಬೈಕ್ನಲ್ಲಿ ಮಾದಕ ವಸ್ತು ಸಾಗಿಸ್ತಾ ಇದ್ದಾಗ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ. ಆ ಒಂದು ಎಂಡಿಎಂಎನ್ನ ವಶಪಡಿಸಿಕೊಂಡಿದ್ದಾರೆ. ಇಬ್ಬರು ಡ್ರಗ್ ಪೆಡ್ಲರ್ಗಳನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಫೋಟೋದಲ್ಲಿ ಗಮನಿಸ್ತಾ ಇದ್ರ ಈ ಒಂದು ಡ್ರಗ್ ಪೆಡ್ಲರ್ ಏನಿದ್ದಾರೆ ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಬಂಧಿತರಿಂದ 46,50,000 ರೂಪಾಯಿ ಆ ಒಂದು ರೇಟ್ ಬಾಳುವಂತಹ 465 ಗ್ರಾಂ ಏನು ಎಂಡಿಎಂಎನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಬೈಕ್ನಲ್ಲಿ ಮಾದಕ ವಸ್ತುವನ್ನ ಸಾಗಿಸ್ತಾ ಇದ್ರಂತೆ. ಆ ಒಂದು ಸಂದರ್ಭದಲ್ಲಿ ಪೊಲೀಸರು ದಾಳಿಯನ್ನ ಮಾಡಿ ಇಬ್ಬರು ಡ್ರಗ್ ಪೆಡ್ಲರ್ಗಳನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಇನ್ನು ಜಪ್ಪಿನಮೊಗ್ರು ಬಳಿ ಬೃಹತ್ ಪ್ರಮಾಣದ ಎಂಡಿಎಂಎ ಮಾದಕ ವಸ್ತುಗಳನ್ನ ಮಾರಾಟ ಮಾಡಲು ಯತ್ನಿಸ್ತಾ ಇದ್ದ ಇಬ್ಬರು ಆರೋಪಿಗಳನ್ನ ಕಂಕನಾಡಿ ನಗರ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 46,50,000 ಮೌಲ್ಯದ 465.8 ಗ್ರಾಂ ಎಂಡಿಎಂಎ ವಶಪಡಿಸಿಕೊಂಡಿದ್ದಾರೆ. ಇನ್ನು ಬಂಧಿತರನ್ನ ಪಿಲಾರು ಹೊಸಗದ್ದೆ ನಿವಾಸಿ ಅಂತ ಕೂಡ ಗುರುತಿಸಲಾಗಿದೆ. ಜೊತೆಗೆ ಆರೋಪಿಗಳು ಬೈಕ್ನಲ್ಲಿ ಈ ಒಂದು ಮಾದಕ ವಸ್ತುವನ್ನ ಸಾಗಿಸ್ತಾ ಇದ್ದಾಗ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಪ್ರಮುಖ ಆರೋಪಿ ಏನಿದ್ದಾರೆ ಆತ ಬೃಹತ್ ಪ್ರಮಾಣದಲ್ಲಿ ಡ್ರಗ್ಸ್ ತಂದು ಮಂಗಳೂರಿನ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಯುವಕರನ್ನ ಗುರಿಯಾಗಿಸಿಕೊಂಡು ಮಾರಾಟ ಮಾಡುತ್ತಿದ್ದ ಅಂತ ಸದ್ಯಕ್ಕೆ ತನಿಖೆಯಲ್ಲಿ ತಿಳಿದು ಬಂದಿರುವಂತಹ ವಿಚಾರ ಇದು. ಈತನ ವಿರುದ್ಧ ಈಗ ಆಲ್ರೆಡಿ ಪಾಂಡೇಶ್ವರ, ಬಂದರು, ಜೊತೆಗೆ ವಾಮಂಜೂರು, ಬೆಂಗಳೂರಿನ ಅಮೃತಹಳ್ಳಿ ಹಾಗೂ ಉಡುಪಿ ಸೆನ್ ಠಾಣೆಗಳಲ್ಲಿ ಡ್ರಗ್ಸ್ ಮಾರಾಟದ ಪ್ರಕರಣಗಳು ಕೂಡ ದಾಖಲಾಗಿದ್ದಂತೆ. ಈತ ಓರ್ವ ರೂಢಿಗತ ಅಪರಾಧಿ ಆಗಿದ್ದಾನಂತೆ. ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು ತನಿಖೆ ಕೂಡ ಸದ್ಯಕ್ಕೆ ಮುಂದುವರೆದಿದೆ ಅಂತ ಹೇಳಲಾಗ್ತದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.